ಇನ್ನು ಇದೆಲ್ಲದರ ನಡುವೆ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಅನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್. ಬೈ ಎಲೆಕ್ಷನ್ ಬಗ್ಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆ ಸುರ್ಜೇವಾಲಾ ಚರ್ಚೆ ಮಾಡಿದ್ದಾರೆ. ಬೆಂಗಳೂರು ಭೇಟಿ ವೇಳೆ ಸಿಎಂ, ಡಿಸಿಎಂ ಜೊತೆ ರಣದೀಪ್ ಸುರ್ಜೇವಾಲಾ ಚರ್ಚೆ ನಡೆಸಿದ್ದಾರೆ, ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ಜಕ್ಕೂರು ಏರೋಡ್ರಮ್ನಲ್ಲಿ 40 ನಿಮಿಷಗಳ ಕಾಲ ಬೈ ಎಲೆಕ್ಷನ್ ಬಗ್ಗೆ ಚರ್ಚೆಯಾಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಕಸರತ್ತು ಮಾಡ್ತಾ ಇದೆ. ಆದರೆ ಇದರ ನಡುವೆ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದರ ಬಗ್ಗೆ ಮೂವರು ನಾಯಕರು 40 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಟಿಕೆಟ್ಗಾಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಫೈಟ್ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಷಯವಾಗಿ ಈಗಾಗಲೇ ಸಂಘರ್ಷ ಎಲ್ರಿಗೂ ಗೊತ್ತಿದೆ. ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತ ಎಸ್ ಮಲ್ಲಿಕಾರ್ಜುನ್ ಇನ್ನಿಲ್ಲದ ಪ್ರಯತ್ನ ಪಡ್ತಾ ಇದ್ದಾರೆ. ತಮ್ಮ ಕೋಪ ಹೊರಗೆ ತೋರಿಸ್ಕೊಳ್ತಾ ಇದ್ದಾರೆ. ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರ ತೆರವಾಗಿದೆ. ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಿ, ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಎಸ್ ಮಲ್ಲಿಕಾರ್ಜುನ್ ಪಟ್ಟು ಹಿಡಿದಿದ್ದಾರೆ. ಆದರೆ ದಾವಣಗೆರೆ ದಕ್ಷಿಣದಿಂದ ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತ ಹೈಕಮಾಂಡ್ ಒಲವು ವ್ಯಕ್ತಪಡಿಸ್ತಾ ಇದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಈ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಬಿಗ್ ಫೈಟ್ ಶುರುವಾಗಿದೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ಟಿಕೆಟ್ ವಿಷಯವಾಗಿ ಈಗಾಗಲೇ ಸಂಘರ್ಷ ಬಹಿರಂಗ ಆಗಿರೋದು ಎಲ್ಲರಿಗೂ ಗೊತ್ತಿದೆ. ಎಸ್ ಮಲ್ಲಿಕಾರ್ಜುನ್ ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನದ ನಂತರ ತೆರವಾಗಿರೋ ಕ್ಷೇತ್ರ, ನಮ್ಮ ಕುಟುಂಬಕ್ಕೆ ಆ ಟಿಕೆಟ್ ಬೇಕು ಅಂತ ಎಸ್ ಮಲ್ಲಿಕಾರ್ಜುನ್ ಪಟ್ಟು ಹಿಡಿದಿದ್ದಾರೆ. ಯಾಕಂದ್ರೆ ಆರಂಭದಿಂದಲೂ ಈ ಕ್ಷೇತ್ರ ಶಾಮನೂರು ಫ್ಯಾಮಿಲಿಯ ಕಂಟ್ರೋಲ್ನಲ್ಲಿರುವ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪ ಅವರ ಕ್ಷೇತ್ರ. ತಮ್ಮ ಮಗನಿಗೆ ಟಿಕೆಟ್ ಕೊಡಿ ಅಂತಿದ್ದಾರೆ. ಆದರೆ ಮತ್ತೊಂದು ಕಡೆ ಅಬ್ದುಲ್ ಜಬ್ಬಾರ್ಗೆ ಟಿಕೆಟ್ ಕೊಡಿಸೋದಕ್ಕೆ ಜಮೀರ್ ಅಹಮದ್ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಿ ಅಂತ ಎಸ್ ಮಲ್ಲಿಕಾರ್ಜುನ್ ಪಟ್ಟು ಹಿಡಿದಿದ್ದಾರೆ. ಆದರೆ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಿಸೋ ಪ್ರಯತ್ನನ ಜಮೀರ್ ಅಹಮದ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಒಂದು ಸಲ ಮಲ್ಲಿಕಾರ್ಜುನ್ ಅವರು ವೇದಿಕೆಯಲ್ಲಿ ನಿಂತು ನಾನು ಬೇಕಾದ್ರೆ ರಾಜೀನಾಮೆನೂ ಕೊಟ್ಟು ಬಿಡ್ತೀನಿ ಅಂತ ಅಂದಿದ್ರು. ಆತುರದ ನಿರ್ಧಾರಗಳು ಬೇಡ, ಮಾತಾಡೋಣ ಇರು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಸಿದ್ದರಾಮಯ್ಯ ಅವರಿದ್ದ ವೇದಿಕೆಯಲ್ಲೇ ಎಸ್ ಮಲ್ಲಿಕಾರ್ಜುನ್ ತಮ್ಮ ಅಸಮಾಧಾನ ಹೊರಗೆ ಹಾಕಿದ್ರು. ಆ ಸಂದರ್ಭದಲ್ಲಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಪಟ್ಟಿದ್ರು. ಸ್ಟಿಲ್ ಆ ಫೈಟ್ ಮುಂದುವರೆದಿದೆ. ಯಾರಿಗೆ ಟಿಕೆಟ್ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರೋ ಕ್ಷೇತ್ರ ಇದು. ತಮ್ಮ ಕುಟುಂಬಕ್ಕೆ ಇರಲಿ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ. ಕುಟುಂಬದಲ್ಲಿ ಈಗಾಗಲೇ ಅಧಿಕಾರದಲ್ಲಿದ್ದೀರಿ, ಒಬ್ಬರು ಸಂಸದರಿದ್ದೀರಿ, ಮತ್ತೊಬ್ಬರು ಸಚಿವರಿದ್ದೀರಿ. ಈ ಬಾರಿ ನಮ್ಮ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತ ಜಮೀರ್ ಅಹಮದ್ ಮುಂದೆ ಬಂದಿದ್ದಾರೆ. ಜಬ್ಬಾರ್ ಅವರಿಗೆ ಹೇಗಾದ್ರೂ ಮಾಡಿ ಟಿಕೆಟ್ ಕೊಡಿಸಬೇಕು ಅನ್ನೋದು ಜಮೀರ್ ಅವರ ಪ್ರಯತ್ನ. ಇನ್ನು ಬಾಗಲಕೋಟೆಯ ಕ್ಷೇತ್ರದ ಟಿಕೆಟ್ಗಾಗಿ HY ಮೇಟಿ ಕುಟುಂಬದಲ್ಲೇ ಫೈಟ್ ಇದೆ. HY ಮೇಟಿ ನಿಧನದಿಂದ ತೆರವಾಗಿರೋ ಕ್ಷೇತ್ರ. ಮೇಟಿ ಅವರ 2 ಮಕ್ಕಳು ಕಾಂಗ್ರೆಸ್ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಮಾಡ್ತಾ ಇದ್ದಾರೆ. ಮೇಟಿ ಹಿರಿಯ ಪುತ್ರ ಮಲ್ಲಿಕಾರ್ಜುನ್ ಮತ್ತು ಉಮೇಶ್ ಮಧ್ಯೆ ಟಿಕೆಟ್ ಫೈಟ್ ಇದೆ, ಅಣ್ಣ ತಮ್ಮಂದ್ರಲ್ಲಿ. HY ಮೇಟಿ ಹೆಣ್ಣು ಮಕ್ಕಳಿಂದಲೂ ಬಾಗಲಕೋಟೆ ಟಿಕೆಟ್ಗೆ ಬೇಡಿಕೆ ಇದೆ, ನಮಗೂ ಕೊಡಿ ಅಂತ. ನಮಗೆ ಟಿಕೆಟ್ ಕೊಡಿ ಅಂತ ಮಹಾದೇವಿ ಬಾಯಕ್ಕ ಹೈಕಮಾಂಡ್ಗೆ ಒತ್ತಡ ಹಾಕ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಅನ್ನೋದ್ರ ಬಗ್ಗೆ ಅಂತಿಮ ನಿರ್ಧಾರ ಸಿದ್ದರಾಮಯ್ಯ ಅವರು ತಗೊಳ್ತಾರೆ. ಮೇಟಿ ಆಪ್ತರಾಗಿದ್ದ ಕಾರಣಕ್ಕೆ ಟಿಕೆಟ್ ಬಗ್ಗೆ ಸಿದ್ದರಾಮಯ್ಯ ಫೈನಲ್ ನಿರ್ಧಾರ ತೆಗೆದುಕೊಳ್ತಾರೆ. ಟಿಕೆಟ್ ಯಾರಿಗೆ ಕೊಡ್ತೀರಿ ಬೇಗ ನಿರ್ಧರಿಸಿ ಅಂತ ಸುರ್ಜೇವಾಲಾ ತಿಳಿಸಿದ್ದಾರೆ. ಮೇಟಿ ಕುಟುಂಬದವರನ್ನ ಒಟ್ಟುಗೂಡಿಸಿ ಸಿಎಂ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು ಬಾಗಲಕೋಟೆ ಕಾಂಗ್ರೆಸ್ ಅಧ್ಯಕ್ಷ ನಂಜಯ್ಯನಮಠ ನೇತೃತ್ವದಲ್ಲಿ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೇಟಿ ಕುಟುಂಬಸ್ಥರ ಮಧ್ಯೆ ಒಗ್ಗಟ್ಟು ತರೋದಕ್ಕೆ ಜಿಲ್ಲಾ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು, ಸನ್ಮಾನ್ಯ KPCC ಅಧ್ಯಕ್ಷರನ್ನು, ಮೇಟಿಯವರ ಕುಟುಂಬದವರನ್ನು ಕರೆದುಕೊಂಡು ಹೋಗಿ ಭೇಟಿ ಮಾಡಿಸುವಂಥ ಆಲೋಚನೆ ನನ್ನದಿದೆ. ಆ ಪ್ರಕಾರ
4ವರೆಗೂ ತಿಳಿಸಿದ್ದೇನೆ. ಅದರ ಪ್ರಕಾರ ಮೊನ್ನೆ ಒಂದು 3 ದಿವಸದಿಂದ ನಾನು HY ಮೇಟಿ ಅವರ 52ನೇ ಸೆಕ್ಟರ್ನ ಮನೆಯಲ್ಲಿ ಎಲ್ಲರಿಗೂ ಬರೋದಕ್ಕೂ ಹೇಳಿದ್ದೆ. ಅಂದರೆ 4 ಜನ ಮಕ್ಕಳಿಗೆ. ಅವತ್ತು 3 ಜನ ಇದ್ದರು, ಮಲ್ಲಿಕಾರ್ಜುನ, ಉಮೇಶ, ಬಾಯಕ್ಕ. ಮಹಾದೇವಿಗೂ ಕೂಡ ಬಾರಮ್ಮ ಬಂದು ನಿನ್ನ ವಿಚಾರಗಳನ್ನು ಹೇಳು ಅಂತ ಕರೆದಿದ್ದೆ. ಅವ್ರು ಯಾಕೋ ಆ ಟೈಮ್ನಲ್ಲಿ ಸ್ವಿಚ್ ಆಫ್ ಇತ್ತು, ಬೇರೆ ಕೆಲಸದಲ್ಲಿ ಅದಾರೇನೋ ಗೊತ್ತಿಲ್ಲ, ಅವತ್ತು ಬಂದಿಲ್ಲ. ನಾ ಕರೆದ ಮೀಟಿಂಗಿಗೆ ಶ್ರೀಮತಿ ಮಹಾದೇವರು ಬರದೇ ಇದ್ದರೂ ಕೂಡ ಅವತ್ತು ಅವರು ಮರಣ ಆದಾಗ ಅವ್ರ ಜನಸಾಗರ ನೋಡಿ ನಾನು ನಿಲ್ಲಬೇಕು ಅಂತ ನನಗೆ ನಮ್ಮಪ್ಪ ಇಷ್ಟು ಜನಸಂಖ್ಯೆನ ಸಾಕ್ಯಾನ, ಇದನ್ನು ನಾವು ಉಳಿಸ್ಕೊಂಡು ಹೋಗಬೇಕು, ನಾನು ನಿಂದಿರ್ಬೇಕಲ್ಲ ಅಂತ ಅವಾಗ ನಾನು ಡಿಸೈಡ್ ಮಾಡಿದ್ದು. ಜನರ ಅಭಿಪ್ರಾಯ ಜನರು ಎಲ್ಲ ಅವರು ನನ್ನ ಅಭಿಮಾನಿಗಳು, ನಮ್ಮ ತಂದೆ ಅಭಿಮಾನಿಗಳು ನನಗೆ ಅಭಿಮಾನ ಇಲ್ಲ, ನೀವು ನಿಲ್ಲಬೇಕು, ನೀವು ಮುಂದೆ ಬರಬೇಕು ರೀ ಮೇಡಮ್, ನೀವು ಸ್ಟೇಟ್ ಫಾರ್ವರ್ಡು, ನೀವು ಯಾರದ ಇದನ್ನು ನೀವು ಕೇಳೋಂಗಿಲ್ಲ, ನಿಮ್ಮದು ಹೆಂಗೆ ಅನಿಸುತ್ತೋ ನೀವು ಮಾಡ್ತೀರಿ, ನೀವು ಜನರಿಗೆ ಸೇವೆ ಕೊಡಬೇಕು, ನಿಮ್ಮ ತಂದೆಯವ್ರ ಥರ ನೀವು ಇದನ್ನು ಮಾಡಬೇಕು, ಅಧಿಕಾರ ನಿಮಗೈತಿ, ಮಾಡೋ ಕೆಪೇಬಲ್ ಅದಿರಿ ಅಂತಂದು ಜನ ಬೆಂಬಲನೇ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.